ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತು ಬೆಳಗ್ಗೆನೇ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಮ್ಮ ರಿಲೇಷನಲ್ಲಿ ಒಬ್ರದ್ದು ಬೇಕ್ರಿ ಓಪನಿಂಗ್ ಇತ್ತು. ಸೊ ಅವರು ಇನ್ವೈಟ್ ಮಾಡಿದರು ಬನ್ನಿ ಅಂತ. ನಮ್ಮ ಅಕ್ಕ ಅವರು ಎಲ್ಲ ಬಂದಿದ್ದರು. ಸೊ ಹೋಗ್ತಾ ಇದ್ದೀವಿ. ಅವ್ರು ಬೇಕ್ರಿ ಮಾಡಿರೋದು ಎಲ್ಲಿ ಅಂದರೆ ಕುಣಿಗಲ್ ನಿಯರು. ಫಸ್ಟು ಹೋಗಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಇರಲಿ ಅಂತ ಬೇಕ್ರಿದೊಂದು ಔಟ್ಪುಟ್ ತೊಗೊಂಡೆ. ನೋಡಿ ಗೈಸ್, ಅಲ್ಲಿದ್ದಾರಲ್ಲ ಅವಕ್ಕ ಅಂತೂ ತುಂಬ ಕಾಮಿಡಿ ಅಂದರೆ ಕಾಮಿಡಿ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಅವ್ರ ರಿಲೇಷನಲ್ಲಿ ಯಾರ್ಯಾರ್ದು ತುಂಬ ಜನ ಏನು ಕರೆದಿರಲಿಲ್ಲ. ಯಾರ್ಯಾರು ಕರೆದಿದ್ರು ಅವ್ರು ಮಾತ್ರ ಬಂದಿದ್ದರು. ಆಮೇಲೆ ಅಲ್ಲಿಂದನೇ ನಿಯರ್ ಆಗುತ್ತೆ, ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಆವಾಗಲೇ ಸಡನ್ಲಿ ಪ್ಲ್ಯಾನ್ ಮಾಡಿ ಗೌಡ್ಗೆರೆಗಂತ ಹೋದ್ವಿ. ಗೌಡ್ಗೆರೆಯಲ್ಲಂತೂ ತುಂಬ ಅಂದರೆ ತುಂಬಾ ರಶ್ ಇತ್ತು ಗೈಸ್. ಸಂಡೇ ಟೈಮಲ್ಲಂತೂ ಹೋಗೋಕ್ಕೆ ಹೋಗಬೇಡಿ, ಏನು ರಶ್ಶು ಅಂದರೆ ರಶ್ ಇತ್ತು. ಹಾಫ್ ಆನ್ ಅವರು ಜಸ್ಟ್ ದರ್ಶನ ತಗೊಳ್ಳೋಕ್ಕೆ ಹಾಫ್ ಆನ್ ಅವರ್ ಆಯಿತು ಗೈಸ್. ಏನು ಜನ ನೋಡಿ, ಜನ ಸಾಗರ. ಗೌಡ್ಗೆರೆ ಅಮ್ಮನ ನೋಡಿ, ಒಳಗಡೆ ಫುಲ್ಲು ರಶ್ಶು ಅಂದರೆ ರಶ್ಶು. ಜನ ಎಲ್ಲಿ ನೋಡು ಜನ. ಒಳಗಡೆ ಕ್ಯೂ ಅಲ್ಲಿ ಅಂತೂ ನಿಲ್ಲೋಕ್ಕೆ ಆಗ್ತಾಯಿರಲಿಲ್ಲ ಗೈಸ್. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಅಲ್ಲಿ ಮಜ್ಜಿಗೆ ಇತ್ತು ಅಂತ ಮಜ್ಜಿಗೆ ತೊಗೊಂಡು ನಮ್ಮ ಅಣ್ಣ ಎಲ್ಲರಿಗೂ ಕೊಟ್ಟರು ಕುಡೀರಿ ಅಂತ. ಆಮೇಲೆ ಇಲ್ಲಿದೆ ನೋಡಿ ಗೈಸ್, ನಮ್ಮ ಹಳೆ ಕಾಲದಲ್ಲಿ ಯಾವ್ಯಾವ ಥರ ಇತ್ತು, ಏನೇನು ಯೂಸ್ ಮಾಡ್ತಾಯಿದ್ರು ಅಂತ. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ, ಈಶ್ವರಿ ತಾಯಿ ಇರೋ ಊರೇ ಇದು. ಇಲ್ಲಿರೋ ಆನಂದ ಎಲ್ಲೂ ಇಲ್ಲ, ಮೆಚ್ಚಿದ ಹುಡುಗಿ ಇರೋ ಊರೇ ಇದು. ನನ್ನ ಕಣ್ಣಿಗೇನಾದರೂ ನನಗೆ ತಾನೇ ನೋವು, ನನ್ನ ಮಣ್ಣಿಗೇನಾದರೂ ನನಗೆ ತಾನೇ ನೋವು. ರುಕ್ಕಮ್ಮ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದ. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ, ಈಶ್ವರಿ ತಾಯಿ ಇರೋ ಊರೇ ಇದು. ಇಲ್ಲಿರೋ ಆನಂದ ಎಲ್ಲೂ ಇಲ್ಲ, ಮೆಚ್ಚಿದ ಹುಡುಗಿ ಇರೋ ಊರೇ ಇದು. ನನ್ನ ಕಣ್ಣಿಗೇನಾದರೂ ನನಗೆ ತಾನೇ ನೋವು, ನನ್ನ ಮಣ್ಣಿಗೇನಾದರೂ ನನಗೆ ತಾನೇ ನೋವು. ರುಕ್ಕಮ್ಮ ನೂರು ತರದ ಹೂವನು. ಅಲ್ಲಿ ಇನ್ನೂ ಈ ಥರ ಎಲ್ಲ ತುಂಬ ಇದ್ವು. ಸೊ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ಹೊರಟ್ವಿ ಗೈಸ್. ವ್ಯೂ ಮಾತ್ರ ಯಾವ ಥರ ಇತ್ತು ಅಂದರೆ ರಿಯಲಿ ವಿಸಿಟ್ ಕೊಟ್ಟಂಗೆ ಇತ್ತು. ಅದು ಶಿಲೆಗಳು ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅವ್ರನ್ನೆಲ್ಲ ಅಂದರೆ ನಿಜ ಸಖತ್ತಾಗಿದೆ ಗೈಸ್. ಎಲ್ಲಾದರೂ ಹೋಗಿ ನೋಡ್ಕೊಂಬನ್ನಿ. ಯಾರು ನೋಡಿಲ್ಲ ಅಂದರೆ ಈ ವ್ಲಾಗ್ನ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಥರ ಇದೆ, ಏನೇನಿದೆ ಅಂತ. ಥ್ಯಾಂಕ್ ಯು ಗೈಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ, ಈಶ್ವರಿ ತಾಯಿ ಇರೋ ಊರೇ ಇದು.